ನನ್ನ ಹೆಸರು ವಿ ಪಿ ಸುಶೀಲಾ ಅಂತ ಹೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಮೈಸೂರು ನಗರದ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾದಂತಹ ಮೈಸೂರಿನ ಅಗ್ರಹಾರ ಸರ್ಕಲ್ ಬಳಿ ನಶೆ ಮುಕ್ತ ಮೈಸೂರನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಸಂಘಟನೆಯವರು ಸೇರಿ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದೀವಿ. ಈ ಅಭಿಯಾನದಿಂದ ಏನು ಅಂತಂದರೆ 18ರಿಂದ 25 ವರ್ಷದ ಒಳಗಿನ ಗಂಡು ಮಕ್ಕಳುಗಳು ಈ ಗಾಂಜಾ, ಅಫೀಮು ಈ ಥರದಕ್ಕೆಲ್ಲ ಮಾದಕ ದ್ರವ್ಯ ವಸ್ತುಗಳಿಗೆ ಅಡಿಕ್ಟ್ ಆಗಿ ಅವ್ರ ಜೀವನವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಅವ್ರ ಹೆಂಡ್ತಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ. ಎಷ್ಟೋ ಕುಟುಂಬಗಳು ಬೀದಿ ಪಾಲಾದಂತಹ ಸಂದರ್ಭಗಳು ಇದೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಗಂಡ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಅವ್ರ ಜೀವನನೇ ಹಾಳು. ಹಾಗಾಗಿ ಮತ್ತು ಅವರ ಫ್ಯಾಮಿಲಿ ತುಂಬಾ ಡ್ಯಾಮೇಜ್ ಆಗ್ತಾಯಿದೆ. ಅವರು ಒಂದು ಒಳ್ಳೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಉದ್ಯೋಗಕ್ಕೆ ಸೇರೋಕ್ಕಾಗಲ್ಲ, ಮತ್ತು ಅವರು ಒಳ್ಳೆ ನೆಮ್ಮದಿಯಾದ ಜೀವನವನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಮೈಸೂರಲ್ಲಿ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಮನೆ ಪೊಲೀಸ್ ಇಲಾಖೆ ಆಯುಕ್ತರಾದಂತಹ ಆಯುಕ್ತರಿಗೂ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಮಾದಕ ದ್ರವ್ಯ ವಸ್ತುಗಳನ್ನ ಮಾರಾಟ ಮಾಡೋಂಥವ್ರು ಮತ್ತು ಅದನ್ನು ತಗೊಳ್ಳೋಂಥವ್ರು ಇಬ್ಬರ ಮೇಲೂ ಕ್ರಿಮಿನಲ್ ಕೇಸ್ಗಳನ್ನ ದಾಖಲು ಮಾಡಿ ಮೈಸೂರು ಪೂರ್ತಿ ಫಸ್ಟು ನಶೆ ಮುಕ್ತ ಮೈಸೂರನ್ನಾಗಿ ಮಾಡಿ ನೆಕ್ಸ್ಟು ಮುಂದುವರೆದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಎಲ್ಲರೂ ಸೇರಿ ಹಮ್ಮಿಕೊತೀವಿ. ಕರ್ನಾಟಕ ರಾಜ್ಯವನ್ನು ನಶೆ ಮುಕ್ತ ಕರ್ನಾಟಕ ರಾಜ್ಯವನ್ನಾಗಿ ಮಾಡಬೇಕು ಅಂತ. ಇದಕ್ಕೆ ಈ ಹೋರಾಟಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಇದು ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾಯಿಲ್ಲ, ನಾವು ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆ ನೆಮ್ಮದಿಯಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆ ಎಲ್ಲರೂ ಕೂಡ ಜನಸಾಮಾನ್ಯರು ಎಲ್ಲರೂ ಸಪೋರ್ಟ್ ಮಾಡಬೇಕು. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಶೆ ಮುಕ್ತವಾಗಿ ಮಾಡಲಿಲ್ಲ ಅಂತಂದರೆ ನಾವು ಯಾವುದೇ ಸರ್ಕಾರ ಇರ್ಬೋದು, ಸರ್ಕಾರದ ವಿರುದ್ಧನೇ ಅಧಿಕಾರಕ್ಕೆ ಹೋಗೋಂಥ ಪರಿಸ್ಥಿತಿ ಬರುತ್ತೆ. ನಾವು ನಮ್ಮ ಹೋರಾಟಗಾರರಿಗೆ ಜಯ ಇದ್ದೇ ಇರ್ತದೆ. ಯಾಕೆ ಅಂತಂದರೆ ಈಗ ನಿನ್ನೆ ದಿನ TV9ನಲ್ಲಿ ಒಂದು ಅಂಗವಿಕಲರಿಗೆ ಮನೆಯನ್ನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅವರು 5 ವರ್ಷದಿಂದ ಸುತ್ತಾಯಿದ್ರು. ಅದು ಆಗಿರಲಿಲ್ಲ. ಅದೇ TV9ನಲ್ಲಿ ಪ್ರಚಾರ ಆಯಿತು, ಅದು ಪಬ್ಲಿಸಿಟಿ ಆಯಿತು. ಇಮಿಡಿಯೇಟ್ಲಿ ಇವತ್ತು ಅವ್ರಿಗೆ ಮನೆಯನ್ನು ಅಲಾಟ್ ಮಾಡಿಕೊಟ್ಟಿದ್ದು. ಹಾಗಾಗಿ ಯಾವುದೇ ಒಂದು ವಸ್ತು ಇದಾದ್ರೂ ನಮ್ಮ ಹೋರಾಟದಿಂದನೇ ನಾವು ಎಲ್ಲವನ್ನು ಪಡ್ಕೋಬೇಕು. ಈಗ ಪೊಲೀಸ್ ಇಲಾಖೆಯವರು ಮೊನ್ನೆ ನಮ್ಮ ಉದಯಗಿರಿ ಸರ್ಕಲ್ ವ್ಯಾಪ್ತಿಯಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆ ಬೇಕು. ಅಂಥ ಕಾನೂನು ಸುವ್ಯವಸ್ಥೆನೇ ಹದಗೆಡ್ಸೋದಕ್ಕೆ ಈ ನಶೆ ಹೊಡೆದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸವ್ರಿಗೆ ರಕ್ಷಣೆ ಇಲ್ಲ ಅಂತಂದರೆ ನಮ್ಮ ಜನಸಾಮಾನ್ಯರು, ಹೆಣ್ಣುಮಕ್ಕಳು, ಯಾರೇ ಆಗಲಿ ಪಬ್ಲಿಕ್ಸು ತಿರುಗಾಡೋದು ತುಂಬಾ ವ್ಯವಸ್ಥೆ ಹದಗೆಡ್ತಾ ಇದೆ. ಹಾಗಾಗಿ ಮಾರಾಟ ಮಾಡುವವರು, ಮಾದಕ ದ್ರವ್ಯ ವಸ್ತುಗಳನ್ನ ತಗೊಳ್ಳೋಂಥವ್ರು ಇಬ್ಬರನ್ನೂ ಕೂಡ ಅದನ್ನು ನಿಲ್ಲಿಸಿದ್ರೆ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿದ್ರೆ ಎಲ್ಲ ನೆಮ್ಮದಿಯಾಗಿರ್ಬೋದು. ಮೈಸೂರು ಫಸ್ಟ್ ಮಾಡ್ತೀವಿ. ಅದರಲ್ಲಿ ಮೈಸೂರಲ್ಲಿ ನಶೆ ಮುಕ್ತ ಮೈಸೂರಾಗಿ ಮಾಡಿದ್ರೆ ಅದು ಅಲ್ಲಿಂದ ಚಾಲನೆ ಆಗ್ತದೆ. ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀವಿ.